ಈ ಒಂದು ಕ್ರೀಡೆಯಲ್ಲಿ ಹಾಗೂ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಸುಮಾರು 17 ರಾಷ್ಟ್ರಗಳ ಕರಾಟೆಗಳು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿ ತಮ್ಮದೇ ಆದಂತಹ ಚಾಕಚಕ್ಯತೆ ಹಾಗೂ ಪರಿಣಿತಿ ತಾವು ಕಲಿತಂತಹ ವಿದ್ಯೆಯನ್ನು ಪ್ರಚುರಪಡಿಸಿ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಆ ಮೂಲಕ ಒಂದು ಒಡೆಯೋದಲ್ಲ. ಕರಾಟೆ ಕಲಿತ ತಕ್ಷಣ ನಾವು ಒಡೆಯೋದಂತಲ್ಲ, ಹಾಗೇನಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಅಷ್ಟೇ ಒಡೆಯೋದಲ್ಲ. ಮೈನ್ ಏನಂತಂದ್ರೆ ಇಂಟೆನ್ಷನ್, ಮೈನ್ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಆಗುತ್ತೆ. ಕರಾಟೆ ಕೆಲವೊಂದು ಆತ್ಮಾಕ್ಷರಗಳನ್ನ ಕಲಿಬೇಕಾದ್ರೆ ಮೈನ್ ಕಾನ್ಸಂಟ್ರೇಷನ್ ಬೇಕು. ಆ ಕಾನ್ಸಂಟ್ರೇಷನ್ನು ಎಲ್ಲ ಕರಾಟೆ ಕ್ರೀಡೆಗಳಲ್ಲೂ ಅದೇ ರೀತಿ ಎಲ್ಲ ಕ್ರೀಡೆಗಳಲ್ಲೂ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮಕ್ಕಳು ಎಜುಕೇಷನ್ಗೆ ಈಗ ನಿಮಗೆಲ್ಲ ಗೊತ್ತಿರಲಿಕ್ಕೆ ನಮ್ಮ ಘನ ಸರ್ಕಾರ, ಕರ್ನಾಟಕ ಸರ್ಕಾರ ಏನು ಅಂತಂದರೆ ಕ್ರೀಡೆಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡುವಂತಹ ಕ್ರೀಡಾಪಟುಗಳಿಗೆ ಕ್ಯಾಶ್ ಅವಾರ್ಡ್ ಇರುತ್ತೆ. ಮತ್ತು ಕ್ರೀಡೆಗಳಲ್ಲಿ ಸಾಧನೆ ಮಾಡುವಂಥವರಿಗೆ 3% ಸರ್ಕಾರಿ ಹುದ್ದೆಗಳನ್ನು ಕೊಡಬೇಕಾಗಿದೆ. ಒಲಿಂಪಿಕ್ ಲೆವೆಲ್ ಬೇರೆ ಇರುತ್ತೆ, ಕಾಮನ್ವೆಲ್ತ್, ಏಷ್ಯನ್ ಲೆವೆಲ್, ಅದೇ ರೀತಿ ಬೇರೆ ಬೇರೆ ರೀತಿ. ಮಾನ್ಯ ಶಾಸಕರು ಶಿಸ್ತಿ ಮತ್ತು ಸಿದ್ದಾಪುರ ತಾಲೂಕಿನ ಹೆಮ್ಮೆಯ ಶಾಸಕರಾದಂತಹ ಶ್ರೀ ಭೀಮಣ್ಣ ನಾಯಕ್ ಅವರು ಕೂಡ ತಮ್ಮ ಉದಾರ ಕೊಡುಗೈದಾನಿಯಾಗಿದ್ದು ಮಗನಿಗೆ ಟೂರ್ನಮೆಂಟ್ಗೆ ಹೋಗಲು ಸಹಕಾರ ಮಾಡಿಕೊಡುತ್ತಾರೆ. ಅದೇ ರೀತಿಯಾಗಿ ಹೂವಿನಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಹುಡುಗನಿಗೆ ಸಹಾಯವನ್ನು ಮಾಡ್ತಾರೆ. ಗ್ರಾಮ ಪಂಚಾಯತಿಯ ಅಗತ್ಯವಿರುವಂತಹ ಈ ಹೂವಿನಮನೆಗೆ ಸಂಬಂಧಪಟ್ಟ ಹುಡುಗನಿಗೆ ಹಣಕಾಸು 25 ಕೆಲಸ ಅದಕ್ಕೆ 25 ಜನ ಒಂದು ಕಡೆ ಒಬ್ಬರಿಗೆ ಬೈಕ್ ಸಿಗುತ್ತೆ, ಒಬ್ಬರಿಗೆ 13 ಜನ ಇರ್ತಾರೆ, ಒಬ್ಬರಿಗೆ 12 ಆಗುತ್ತೆ. ಆ 12 ಜನಕ್ಕೆ ಒಂದು ಬೈಕ್ ಮತ್ತು 6 ಜನ ಬರ್ತಾರೆ. 6 ಜನ ಬೈಕ್ ಕೊಟ್ಟರು 7 ಜನ ಬರ್ತಾರೆ. ಆ ರೀತಿಯಾಗಿ ನಂತರ ಏನು ಮಾಡ್ತಾರೆ, ಮತ್ತೆ 7 ಜನದಲ್ಲಿ ಕಾಂಪಿಟೇಷನ್ ಆಗ್ತದೆ. ಈ ಕಡೆ ಆದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೆ, ಬರುತ್ತೆ. ಫೈನಲಿ ಬೇರೆ ಮ್ಯಾಚ್ ಆಗ್ತಾರೆ. ಫೈನಲ್ ಬಂದ್ಬಿಟ್ಟು ಸರ್ ಅಲ್ಲಿ ಬರ್ಮಾ ಅಂತ ಹೇಳಿದ್ರು ದೇಶ, ತಂಗಲ ಬರ್ಮಾ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೂರ್ ಕಂಟ್ರಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಎದುರಿಸ್ತಾರೆ. ಅವ್ರಿಗೂ ಕ್ಲಾರಿಟಿ ಇತ್ತು. ಆದರೂ ಲಾಸ್ಟು 2 ಪಾಯಿಂಟ್ಗಳಲ್ಲಿ ಇಬ್ಬರದ್ದು ಈಕ್ವಲ್ ಆಗಿ 2 ಪಾಯಿಂಟ್ಗಳಲ್ಲಿ ವೆಂಕಟರಮಣ ನೀವು ಮೇಲೆ